ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಮದುವೆಯಲ್ಲಿ ಮೇಕೆ ಮಂಜಣ್ಣ ಕಾಣಿಸ್ಕೊಂಡು ಸೂರ್ಯ ಮೀನಿಗೆ ಗೊತ್ತಾಗುತ್ತೆ. ಮೇಕೆ ಮಂಜಣ್ಣ ಮೋಸ ಮಾಡಿದಾನಂತ ಗೊತ್ತಾಗಿ ಅಲ್ಲಿಂದ ಮನೆ ಕರ್ಕೊಂಬರ್ತಾನೆ. ಮನೆ ಬಂದಾದಮೇಲೆ ಎಲ್ಲ ನಿಜಾಂಶ ಹೇಳಿದ ಮೇಲೆ ನಾನು ತಪ್ಪಾಯಿತು, ನಾನು ರೋಹಿಣಿ ಹೇಳಿದ್ದಕ್ಕೆ ನಾನು ನಾಟಕ ಮಾಡಿದ್ದು, ಇಲ್ಲ ಅಂದರೆ ನಾನು ನಾಟಕ ಮಾಡ್ತಾ ಇರಲಿಲ್ಲ, ನಂಗೆ ಕ್ಷಮಿಸ್ಬಿಡಿ, ನಾನು ಇವ್ರ ಮಾವ ಅಲ್ಲ ಅಂತ ಹೇಳಿ ಕ್ಷಮೆ ಕೇಳಿಕೊಂಡು ಮೇಕೆ ಮಂಜಣ್ಣ ಹೋದ್ಮೇಲೆ ಶಾಂತಿ ರೋಹಿಣಿನ ಹೊಡೆದ್ಬಿಟ್ಟು ಆಚೆ ಹಾಕ್ತಾಳೆ. ಆಚೆ ಹಾಕಿದ್ಮೇಲೆ ಮನೋಜನ್ಗೆ ಸೂರ್ಯ ಕರೆದ್ಬಿಟ್ಟು, ಅಲ್ಲ ಕಣೋ, ಎಷ್ಟೇ ಆದರೂ ಹೆಂಡತಿ ಅಲ್ವಾ, ನೀನು ಹೋಗಿ ಕರ್ಕೊಂಬ ಅಂತ ಹೇಳಿದಾಗ ನಾನು ಕರ್ಕೊಂಬರಲ್ಲ, ನಾನು ಯಾಕೆ ಕರ್ಕೊಂಬರಲಿ, ಅವಳು ಮೋಸ ಮಾಡಿದ್ದು ತಪ್ಪು ತಾನೆ, ಫ್ರಾಡ್ ಮಾಡಿದ್ದು ತಪ್ಪು ತಾನೆ, ನಾನು ಯಾಕೆ ಕರ್ಕೊಂಬರಲಿ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಇನ್ನು ನೋಡಪ್ಪ, ಎಷ್ಟೇ ಆದರೂ ನೀನು ಹೆಂಡತಿ, ಈ ಥರ ಮಾಡಬಾರ್ದು, ಹೋಗಿ ಕರ್ಕೊಂಬ ಅಂತ ಹೇಳಿದಾಗ, ಅಪ್ಪ ಅಮ್ಮ ಹೇಳಿದರೆ ಮಾತ್ರ ನಾನು ಕರ್ಕೊಂಬರೋದು, ಅಮ್ಮ ಹೇಳೋವರೆಗೂ ನಾನು ನೋಡೋಕ್ಕೂ ಹೋಗಲ್ಲ, ಕರ್ಕೊಂಡು ಬರಲ್ಲ, ನನಗೆ ಯಾರು ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾನೆ ಮನೋಜ. ರಂಗನಾಥ್ ಅವರು ತುಂಬ ಬೇಜಾರು ಮಾಡಿಕೊಂಡು, ಹೋಗಪ್ಪ, ಹಾಗೆಲ್ಲ ಹೆಂಡತಿಗೆ ಹೊರಗಡೆ ಹಾಕಬಾರ್ದು, ನೀನು ಕರ್ಕೊಂಬ ಅಂತ ಹೇಳಿದ್ರೆ, ಇಲ್ಲ ನಾನು ಕರ್ಕೊಂಬರಲ್ಲ, ಅವಳು ಫ್ರಾಡ್ ಅಂತ ಹೇಳಿ ಲಾಕ್ ಮಾಡ್ಕೋತಾನೆ. ಲಾಕ್ ಮಾಡ್ಕೊಂಡ್ಮೇಲೆ ಸೂರ್ಯ ಹೇಳ್ತಾನೆ, ಅಪ್ಪ ನೀನು ಬೇಜಾರು ಮಾಡ್ಕೋಬೇಡಪ್ಪ, ಅವ್ನು ಸರಿಯಾಗ್ತಾನೆ, ಹೇಗಾದರೂ ಮಾಡಿ ಇವ್ರಿಗೆ ಕರ್ಕೊಬರ್ಬೇಕು ಅಂತ ಹೇಳ್ತಾನೆ ಸೂರ್ಯ. ಇನ್ನೊಂದು ಕಡೆ ಶಾಂತಿ ಕಸ್ತೂರಿ ಮನೆಗೆ ಬಂದುಬಿಟ್ಟು ತುಂಬ ಕಸ್ತೂರಿ ಮೇಲೆ ಕೋಪ ಮಾಡಿಕೊಂಡು, ಅಲ್ಲ ಕಣೆ, ಅವಳಿಗೆ ನಾನು ತಲೆ ಮೇಲೆ ಒತ್ಕೊಂಡು ಮೆರೆಸ್ತಾ ಇದ್ದೆ, 3 ಸೊಸೆಯರಲ್ಲಿ ಅವಳಿಗೆ ಮಾತ್ರ ನಾನು ತುಂಬಾ ಮೆರೆಸ್ತಾ ಇದ್ದೆ, ಇವಳು ನೋಡಿದ್ರೆ ನನಗೆ ಮೋಸ ಮಾಡಿಬಿಟ್ಲು, ಈ ಥರ ಮಾಡ್ತಾರ ಮೋಸ ಅಂತ ಹೇಳಿ ಶಾಂತಿ ಕಸ್ತೂರಿ ಹತ್ರ ರೇಗಾಡ್ತಾ ಇರ್ತಾಳೆ. ಕಸ್ತೂರಿ ಹೇಳ್ತಾರೆ, ನೀನು ಕೋಪ ಮಾಡ್ಕೋಬೇಡ ಶಾಂತಿ, 3 ಸೊಸೆನೂ ನಿನಗೆ ಮಗಳು ಇದ್ದಾಗೆ, 3 ಜನಕ್ಕೂ ಭೇದ ಭಾವ ಮಾಡಬಾರ್ದು, ಆ ಥರ ನೋಡ್ಕೋಬೇಕು ಅಂತ ಹೇಳಿದಾಗ ಶಾಂತಿಗೆ ಕೋಪ ಬಂದು, ಬೇಡ ಕಸ್ತೂರಿ, ನನಗೆ ಕೋಪ ಬರ್ತಾ ಇರೋದು ನೋಡಿದ್ರೆ ನಿನಗೆ ಸಾಯಿಸಾಕ್ಬಿಡ್ತೀನಿ ನೋಡು, ಎಲ್ಲ ಆಗಿದ್ದು ನಿನ್ನಿಂದಾನೇ ತಾನೇ ಅವಳು ನಮ್ಮನೆ ಸೊಸೆ ಆಗಿದ್ದು ಅಂತ ಹೇಳಿ ಕಸ್ತೂರಿ ಮೇಲೆ ರೇಗಾಡ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ನಾನೇನು ಮಾಡಿದೆ ಅಂತ ಹೇಳಿ ಕೇಳಿದಾಗ ಶಾಂತಿ ಹೇಳ್ತಾಳೆ, ಮಾತೆತ್ತಿದ್ರೆ ನಾನು ಕರ್ಕೊಂಬಂದಿರೋ ನಿಮ್ಮ ಮನೆಗೆ ಸೊಸೆಗೆ ನಾನು ಕರ್ಕೊಂಬಂದಿರೋದಂತ ಮೆರೆದಾಡ್ತೀಯಲ್ವಾ, ಈಗ ಹೋಗಿ ಬಿಕಾರಿ ಕರ್ಕೊಂಬಂದಿದೆಯಲ್ಲ, ನಿನಗೆ ಎಂಥ ಸೊಸೆ ಕಟ್ಟಿದ್ಯಾ ನೀನು, ಎಂಥ ಹುಡುಗಿನ, ಫ್ರಾಡ್ ಅಂತ ಹುಡುಗಿನ ಕಟ್ಟಿದ್ಯಾ ನೀನು ಅಂತೇಳಿ ಕಸ್ತೂರಿಗೆ ಬೈತಾ ಇರ್ತಾಳೆ ಶಾಂತಿ. ಹೇಳ್ತಾಳೆ, ಏನೋ ಮಲೇಷ್ಯಾ ಹೆಣ್ಣು, ತುಂಬ ಆಸ್ತಿ ಇದೆ, ದುಡ್ಡು ಕೋಟ್ಯಾಧಿಪತಿ ಅಂತ ಹೇಳಿ ನನ್ನ ತಲೆ ಕಡ್ದೆ ಅಲ್ಲ, ಈಗ ನೋಡು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಕಸ್ತೂರಿ ಹೇಳ್ತಾಳೆ, ನಾನು ಯಾವತ್ತೂ ಅವಳು ಮಲೇಷ್ಯಾದವಳು ಕೋಟ್ಯಾಧಿಪತಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ಅವಳು ನನಗೆ ಮಸಾಜ್ ಮಾಡೋಕ್ಕೆ ಬರ್ತಾ ಇದ್ಲು, ಅದಕ್ಕೆ ನಾನು ತೋರಿಸ್ದೆ, ನೀನು ಅವಳ ಜೊತೆ ಮಾತಾಡಿದ್ದಕ್ಕೆ ತಾನೇ ಅವಳು ನಿನ್ನ ಎಲ್ಲ ವೀಕ್ನೆಸ್ನ ನೋಡಿಕೊಂಡು ನೀನು ದುಡ್ಡು ಅಂತ ಹೇಳ್ತಾ ಇರ್ತೀಯಲ್ವಾ, ಅದಕ್ಕೆ ಅವಳು ನಾನು ಕೋಟ್ಯಾಧಿಪತಿ, ನಾನು ಮಲೇಷ್ಯಾದಿಂದ ಬಂದಿರೋದಂತ ಹೇಳಿರ್ತಾರೆ, ನಾನು ಹೇಳಿದ ಅದೆಲ್ಲ ಅಂತ ಹೇಳ್ತಾಳೆ ಕಸ್ತೂರಿ. ಶಾಂತಿ ಹೇಳ್ತಾಳೆ, ಆ ಹೂ ಮಾರೋಳಿಗೆ ಇರೋ ಅಷ್ಟು ಒಂದು 3 ಕಾಸಿನ ಬೆಲೆ ಇವಳಿಗಿಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ನಾನೇನಾದರೂ ಬಂದು ಮನೋಜನ್ ಮದುವೆ ಮಾಡಿಸುವಂತ ನಾನೇನಾದರೂ ಹೇಳಿದ್ನಾ, ನಾನು ಹೇಳಿಲ್ಲ, ನೀನೇ ಅವಳ ಹತ್ರ ಮಾತಾಡಿಕೊಂಡು ಅವಳು ಮಲೇಷ್ಯಾದವಳು ಅಂತ ಹೇಳಿದ ತಕ್ಷಣ, ಕೋಟ್ಯಾಧಿಪತಿ ಅಂತ ಹೇಳಿದ ತಕ್ಷಣ ಮನೋಜಂಗೆ ಕೊಂಡ್ಕೋಬೇಕು ಅಂತ ತಾನೇ ನೀನು ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ ಕಸ್ತೂರಿ ಹೇಳ್ತಾಳೆ, ನಾನೇನಾದರೂ ಬಂದು ಮನೋಜಂಗೆ ಮದುವೆ ಮಾಡಿಸು ಅಂತ ಹೇಳಿದ್ನಾ, ಇಲ್ಲ ತಾನೇ, ನೀನು ಅವಳ ಹತ್ರ ಮಾತಾಡಿದ್ದಕ್ಕೆ ಅವಳು ಕೋಟ್ಯಾಧಿಪತಿ ಅಂತ ಹೇಳಿದ ಮೇಲೆ ನೀನು ನನ್ನ ಮಗನಿಗೆ ಒಳ್ಳೆ ಜೋಡಿ ಅಂತ ಹೇಳಿ ಕಟ್ಟಿದ್ದು, ಅದನ್ನೆಲ್ಲ ನಾನೇ ಮಾಡಿದ್ನ, ನನ್ನ ತಪ್ಪ, ಈಗ ಮಾತಾಡು ನೋಡೋಣ, ಮಾತು ಬರ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ ಕಸ್ತೂರಿ. ಶಾಂತಿ ಹೇಳ್ತಾಳೆ, ಹೌದಮ್ಮ, ನೀನೇನು ಮಾಡಿಲ್ಲ, ಎಲ್ಲ ನಂದೇ ತಪ್ಪು, ನೀನೇನು ಮಾಡಿಲ್ಲ, ನೀನು ಒಳ್ಳೆಯವಳು, ನಾನು ಕೆಟ್ಟವಳು, ಆಯ್ತಾ, ಸರಿನಾ ಅಂತ ಹೇಳ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ಈಗಲೂ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಮಾತಾಡಬೇಡ ನೋಡು, ಈಗ ನಿನಗೆ ನಾನು ಬಂದಿರೋದು ಇಷ್ಟ ಇಲ್ಲ ಅಂತಂದರೆ ಹೇಳು, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ನಾನು ಯಾವಾಗ ಆ ಥರ ಹೇಳಿದೆ, ಸರಿ ಆಯಿತು, ಈಗ ಆಗಿದ್ದಾಯಿತು, ಯಾಕೆ ನೀನು ರೋಹಿಣಿನ ಆಚೆ ಕಳಿಸ್ದೆ, ತಪ್ಪು ತಾನೆ ಅಂತ ಹೇಳ್ತಾಳೆ ಕಸ್ತೂರಿ. ಶಾಂತಿ ಹೇಳ್ತಾಳೆ, ಹಾಗಂದ್ರೆ ಈಗ ನನ್ನ ಮಗನ ಜೊತೆ ಅವಳು ಇನ್ನೂ ಸಂಸಾರ ಮಾಡಬೇಕಾ ಅಂತ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಹೇಗೋ ಈಗ ಮದುವೆ ಆಯಿತು, ಮದುವೆ ಆದಮೇಲೆ ಹೆಂಡ್ತಿನೇ ತಾನೆ, ಹೆಂಡ್ತಿ ಅಂದಮೇಲೆ ಅದು ಆಚೆ ಕಳ್ಸೋಕ್ಕಾಗತ್ತಾ, ಅದು ಹೇಗೆ ಹೇಳ್ತೀಯ ಶಾಂತಿ ನೀನು ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು, ಅವಳು ನನ್ನ ಮಗನಿಗೆ ಹೆಂಡ್ತಿ ಆಗೋ ಅವಶ್ಯಕತೆನೇ ಇಲ್ಲ, ಆ ಭಿಕಾರಿನ ನನ್ನ ಮಗನೇ ಸೊಸೆಯಾಗಿ ನಾನು ಮಾಡ್ಕೊಳ್ಳ, ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ಸರಿ ಅದೆಲ್ಲ ಆಯಿತು, ಈಗ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ, ಏನು ಮಾಡೋದು, ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ, ನಮ್ಮ ಯಜಮಾನ್ರು ಇದ್ದಾರಲ್ಲ, ಹೋಗಿ ಅವಳಿಗೆ ಕರ್ಕೊಂಬ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಮನೋಜನ್ಗೆ ಹೋಗಿ ಕರ್ಕೊಂಬ ಅಂತ ಅವನಿಗೂ ತಲೆ ತಿಂತಾ ಇದ್ದಾರೆ, ಅದಕ್ಕೆ ತಲೆ ಕೆಟ್ಟು ನಾನು ಇಲ್ಲಿ ಬಂದೆ ಅಂತ ಹೇಳ್ತಾಳೆ ಶಾಂತಿ. ಹೇಳ್ತಾಳೆ, ಅವಳು ಬಂದರೆ ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಅಲ್ಲ, ಇಷ್ಟು ದಿನ ಮೀನಾ ಹೋಗಬೇಕು ಮನೆಯಿಂದ ಆಚೆ ಹೋದರೆ ಹೋಗಲ್ಲ ಅಂತ ಇದ್ದೆ, ಈಗ ರೋಹಿಣಿ ಆ ಮನೆಗೆ ಬಂದರೆ ನಾನು ಇರಲ್ಲ ಅಂತ ಹೇಳ್ತಾ ಇದೆಯಾ, ಹೇಗೆ ಬಂತು ನೋಡು ಕಾಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ, ಸರಿ ಆಯಿತು ಬಿಡು, ಈಗ
ಅಣ್ಣ ತಂದಿದ್ದು ಕೂಡ ಅಂದರೆ ದುಡ್ಡಿ ನೋಡಲ್ಲ. ಈಗ ನೀನು ತಂದಿರೋರು ಕೋಟ್ಯಾಧಿಪತಿ ಅಲ್ಲ, ಇಬ್ರದ್ದು ಸರಿ ಆಯ್ತಲ್ವಾ? ಈಗ ರವಿ ಓಡಿಸ್ಕೊಂಬಂದಿರೋ ಹುಡುಗಿನೇ ಈಗ ಕೋಟ್ಯಾಧಿಪತಿ ಅಂತ ಹೇಳಿದಾಗ ಹೌದೌದು, ಆ ಕೋಟ್ಯಾಧಿಪತಿನ ತಗೊಂಡು ನಾನು ತಲೆ ಮೇಲೆ ಕೂರಿಸ್ಕೋಬೇಕೀಗ. ಈಗೆಲ್ಲ ಆಯಿತು, ನಾನು ಅಂದ್ಕೊಂಡಿದ್ದು ಯಾವುದು ಒಂದೂ ಆಗಲ್ಲ, ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ ಶಾಂತಿ ಕೋಪ ಮಾಡ್ಕೊಂಡು ಕೂತಿರುವಾಗ ಕಸ್ತೂರಿ ಹೇಳ್ತಾಳೆ, ಸರಿ ನೀನು ಈಗ ಕೋಪ ಮಾಡ್ಕೊಂಡಿದ್ದು ಸಾಕು, ಬಾ ಊಟ ಮಾಡು ಅಂತ ಹೇಳಿದಾಗ ಯಾವ ಊಟನೂ ಬೇಡ ಏನೂ ಬೇಡ, ಸುಮ್ಮನೆ ಇದ್ಬಿಡು, ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಅಂತ ಹೇಳಿದಾಗ ಸರಿ ಫ್ರಿಜ್ಜಲ್ಲಿ ಕೋಲ್ಡ್ ವಾಟರ್ ಇಟ್ಟಿದ್ದೀನಿ, ಈಗ ತಾನೇ ಇಟ್ಟಿದ್ದೀನಿ, ತಂದ್ಕೊಡ್ಲಾ ಅಂತ ಹೇಳಿದಾಗ ಸುಮ್ಮನೆ ಹೋಗ್ಬಿಡು ಈಗ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಸರಿ ಆಯಿತು, ನೀನು ರೆಸ್ಟ್ ತಗೋ, ತುಂಬ ಕೋಪ ಮಾಡ್ಕೊಂಡಿದ್ಯಾ, ರೆಸ್ಟ್ ತಗೋ ಅಂತ ಹೇಳಿ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಮೀನಾ ಸೂರ್ಯ ಇಬ್ಬರು ಕೂಡ ಕೂತ್ಕೊಂಡಿರುವಾಗ ಮೀನಂಗೆ ಶ್ರುತಿ ಫೋನ್ ಮಾಡ್ತಾಳೆ. ಮತ್ತು ಸೂರ್ಯಂಗೆ ರವಿ ಫೋನ್ ಮಾಡ್ತಾರೆ. ಒಂದೇ ಟೈಮಲ್ಲಿ ಫೋನ್ ಮಾಡಿದಾಗ ಸೂರ್ಯ ಮೀನಾ ಇಬ್ಬರು ಕೂಡ ಡೌಟ್ ಪಡ್ತಾರೆ. ಯಾಕೆ ಇಬ್ಬರು ಒಟ್ಟಿಗೆ ಫೋನ್ ಮಾಡ್ತಾಯಿದ್ದಾರೆ, ಏನಾದರೂ ಜಗಳ ಗಿಗ್ಳ ಮಾಡ್ಕೊಂಡ್ರೆ, ಆಚೆ ಅವರು ಖುಷಿಯಾಗಿರಬೇಕು, ಹನಿಮೂನಿಗೆ ಹೋಗಿದ್ದಾರಲ್ವ, ಏನಕ್ಕೆ ಇಬ್ಬರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದಾಗ ಏನು ರವಿ ಫೋನ್ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಏನಾಯಿತು, ಮನೇಲೇನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿ ರವಿ ಮತ್ತು ಶ್ರುತಿ ಕೇಳಿದಾಗ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಮನೇಲಿ ನಡೆದಿರೋ ವಿಷಯ ಎಲ್ಲ ಹೇಳಿದಾಗ ಏನು ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಿಲ್ಲ, ಅದಕ್ಕೆ ಈ ಥರನಾ ಅಂತ ಹೇಳಿ ಹೇಳ್ತಾರೆ. ಶ್ರುತಿ ಹೇಳ್ತಾಳೆ, ಹೌದಾ ಮೀನಾ ಅವರೇ, ನನಗೆ ನಂಬೋಕೆ ಆಗ್ತಾಯಿಲ್ಲ, ಈ ಥರನೇನಾ ಅಂತ ಹೇಳಿ ಹೇಳಿದಾಗ ಹೌದು, ನಮಗೂ ಕೂಡ ನಂಬೋಕ್ಕಾಗಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಲ್ಲ, ಇಷ್ಟೊಂದು ದೊಡ್ಡ ಫ್ರಾಡ್ ಮಾಡಿದಾರಲ್ವಾ ಅಂತ ಹೇಳಿ ಹೇಳಿದಾಗ ರವಿ ಶ್ರುತಿ ಇಬ್ಬರು ಹೇಳ್ತಾರೆ, ನನಗೆ ಇವೆಲ್ಲ ವಿಷಯ ಕೇಳಿದ ಮೇಲೆ ನನಗೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ನಾವು ಬಂದುಬಿಡ್ತೀವಿ ಅಂತ ಹೇಳಿದಾಗ ಇಲ್ಲ ನೀವು ಹನಿಮೂನ್ ಮುಗಿಸ್ಕೊಂಬರ್ರಿ ಅಂತ ಹೇಳಿ ಹೇಳಿದಾಗ ಇಲ್ಲ, ನಾವೀಗ ಬರಲೇಬೇಕು ಅಂತ ಹೇಳಿ ಇಬ್ಬರು ಫೋನ್ ಕಟ್ ಮಾಡ್ತಾರೆ. ಸೂರ್ಯ ಮೀನಾ ಇಬ್ಬರು ಕೂಡ ಮಾತಾಡ್ತಾರೆ. ಎಷ್ಟೇ ಹೇಳಿದ್ರು ಕೇಳ್ತಲ್ಲ ಅಂತ ಹೇಳಿದಾಗ ರವಿ ಹೇಳಿರೋ ಮಾತಿಗೆ ಸೂರ್ಯ ಹೇಳ್ತಾನೆ, ಬರಲಿ ಬಿಡು, ಅವ್ರೇನಾದರೂ ಬಂದರೆ ಅಮ್ಮಂಗಾದರೂ ಕರ್ಕೊಂಬರ್ತಾರೆ ಅಂತ ಹೇಳಿ ಹೇಳಿದಾಗ ಹೌದು, ಈ ಪಾರ್ಲರ್ ಎಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿದಾಗ ಇನ್ನೆಲ್ಲಿಗೆ ಹೋಗಿರ್ತಾರೆ ರೀ, ಅಂದರೆ ಇವರು ಪೂಜನ್ ಮನೆಗೆ ಹೋಗಿರ್ಬೋದು ಅಂತ ಹೇಳಿದಾಗ ಹೌದಲ್ವಾ, ಅಲ್ಲೇ ಹೋಗಿರ್ತಾರೆ ಅಂತ ಹೇಳಿದಾಗ ಸರಿ, ಈ ಪಾರ್ಲರ್ ಅಮ್ಮ ಇಷ್ಟೊಂದು ದೊಡ್ಡ ಸುಳ್ಳು ಯಾಕೆ ಹೇಳಿದ್ದು ಅಂತ ಹೇಳಿದಾಗ ನನಗೂ ಗೊತ್ತಿಲ್ಲ ರೀ, ಏನಕ್ಕೆ ಹೇಳಿರ್ಬೋದು, ಆದರೂ ಅತ್ತೆ ಮಾಡಿದ್ದು ತಪ್ಪು, ಏನಕ್ಕೆ ಆ ಥರ ಹೇಳಿದ್ರು ಅಂತ ಕೇಳಬೇಕು ತಾನೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅಲ್ಲ ಅವನೇನು ದೊಡ್ಡ ತಪ್ಪು ಅಲ್ಲ, ಮೋಸ ಮಾಡಿ ಮದುವೆ ಆಗಿರೋದೇ ತಪ್ಪಲ್ವಾ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಇನ್ನೊಂದು ಕಡೆ ಮನೋಜ ಕಂಠ ಪೂರ್ತಿ ಕುಡ್ಕೊಂಡು ಕೂತಿರ್ತಾನೆ. ಆ ಜಿಂಕೆ ಬಾರ್ ಫ್ರೆಂಡ್ ಹೇಳ್ತಾನೆ, ಅಯ್ಯೋ ಅಲ್ಲ, ಇಷ್ಟೊಂದು ಕುಡಿದ್ರೆ ಹೇಗೆ, ಇದು ನೋಡಿದ್ರೆ ನೀರು ಕುಡ್ದಂಗೆ ಕುಡಿತಾ ಇದೆಯಲ್ಲ ಅಂತ ಹೇಳ್ತಾನೆ. ಜಿಂಕೆ ಬಾರ್ ಫ್ರೆಂಡ್ ಹೇಳ್ತಾನೆ, ಅಯ್ಯೋ ಬ್ರೋ, ನೀವು ಮೆಲ್ಲು ಕುಡೀರಿ, ಇಲ್ಲ ಅಂತಂದರೆ ಏನಾದರೂ ಆದರೆ ಕಷ್ಟ ಅಂತ ಹೇಳಿದಾಗ ಏನಾಗೋದು, ಎಲ್ಲ ಮುಗಿದೋಯ್ತು, ನಾನು ನನ್ನ ಹೆಂಡ್ತಿಗೆ ಎಷ್ಟು ನಂಬಿದ್ದೆ, ಆದರೆ ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳಿದಾಗ ಗೊತ್ತಾಯ್ತು ಬ್ರೋ, ಅದನ್ನೇ ಪದೇ ಪದೇ ಹೇಳಿಬಿಡಿ, ಕುಡೀರಿ ಅಂತ ಹೇಳಿದಾಗ ಎಲ್ಲರೂ ನೋಡ್ತಾ ಇದ್ದಾರೆ, ಇರಿ ಅಂತ ಹೇಳಿದಾಗ ನೋಡಲಿ ಬಿಡಿ ಬ್ರೋ, ಎಲ್ಲ ಮುಗಿದ್ಮೇಲೆ ಏನು, ಅಲ್ಲ ಬ್ರೋ, ನಿಮಗೆ ಗೊತ್ತಲ್ವಾ ನನ್ನ ಹೆಂಡ್ತಿಗೆ ನಾನು ಎಷ್ಟು ನಂಬಿದ್ದೆ ಅಂತ ಹೇಳಿದಾಗ ಗೊತ್ತು ಬ್ರೋ, ನೀವು ನಂಬಿದ್ರಿ, ಈಗ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅಂತ ಹೇಳ್ತಾನೆ ಜಿಂಕೆ ಬಾರ್ ಫ್ರೆಂಡು. ಮನೋಜ ಪದೇ ನನ್ನ ಹೆಂಡ್ತಿ ಈ ಥರ ಮಾಡಿಬಿಟ್ಲು ಬ್ರೋ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿ ಬಾರಲ್ಲಿ ನಗ್ತಾ ಇರ್ತಾರೆ. ನಗ್ದಾಗ ಯಾಕೆ ಎಲ್ಲರೂ ನಗ್ತಾ ಇದ್ದಾರೆ ಕೇಳ್ಕೊಂಬರ್ತೀನಿ ರೀ ಬ್ರೋ ಅಂತ ಹೇಳಿ ಹೋಗ್ತಾರೆ. ಯಾಕೆ ನಗ್ತಾ ಇದ್ದೀನಿ ಅಂತ ಹೇಳಿದಾಗ ಆಮೇಲೆ ಹೇಳ್ತಾನೆ ಮನೋಜ, ಇಲ್ಲ ನನ್ನ ಹೆಂಡ್ತಿ ನನಗೆ ಸುಳ್ಳು ಹೇಳ್ಬಿಟ್ಲು ಅಂತ ಹೇಳಿದಾಗ ಒಬ್ಬ ಅಲ್ಲಿ ಕುಡ್ಕೊಂಡು ಕೂತಿರೋನು ಹೇಳ್ತಾನೆ, ಅಯ್ಯೋ ಅದೇನು ದೊಡ್ಡ ವಿಷಯನ, ನಾನು ಕೂಡ ಕುಡ್ದಿಲ್ಲ ಅಂತ ಹೇಳಿ ಡೈಲಿ ಹೇಳ್ತೀನಿ, ಆದರೆ ನನ್ನ ಹತ್ರನೇ ಜಗಳ ಆಡಿ ನನಗೆ ಹೊಡೆದಾಕ್ತಾಳೆ ಬ್ರೋ ಅಂತ ಹೇಳಿ ಅಲ್ಲೊಬ್ಬ ಕುಡ್ದಿರೋನು ಹೇಳ್ತಾನೆ. ನಿಮ್ಮ ಹೆಂಡ್ತಿನೂ ಹಂಗೇನಾ, ಎಲ್ಲರ ಹೆಂಡ್ತಿನೂ ಹಂಗೇನಾ ಅಂತ ಹೇಳಿ ಮನೋಜ ಹೇಳ್ತಾನೆ. ಕುಡ್ಕೊಂಡು ತುಂಬ ಕುಡ್ಕೊಂಡು ತೇಲಾಡ್ತಾ ಇರ್ತಾನೆ ಮನೋಜ ಚೆನ್ನಾಗಿ ಕುಡ್ಕೊಂಡು ಆ ಬಾರಲ್ಲಿ ಏನು ಮಾಡ್ತಾ ಇದ್ದಾನಂತ ಅವನಿಗೆ ಗೊತ್ತಿರಲ್ಲ, ಎಲ್ಲರ ಹತ್ರನೂ ಮಾತಾಡ್ತಾ ಇರ್ತಾನೆ. ಹಾಗೆ ಜಿಂಕೆ ಪಾರ್ಕ್ ಫ್ರೆಂಡು ಇವನಿಗೆ ಇಲ್ಲೇ ಬಿಟ್ಟರೆ ಇನ್ನೂ ಜಾಸ್ತಿನೇ ಕುಡಿತಾರೆ, ಆಮೇಲೆ ಗಿಮಿಟ್ ಮಾಡ್ಕೊಂಡ್ರೆ ಕಷ್ಟ ಅಂತ ಹೇಳಿ ಬ್ರೋ ಹೋಗೋಣ ಬನ್ನಿ ಅಂತ ಹೇಳಿ ಬಾರಿಂದ ಕರ್ಕೊಂಡು ಹೋಗ್ತಾನೆ ಆ ಜಿಂಕೆ ಪಾರ್ಕ್ ಫ್ರೆಂಡು. ಇನ್ನು ಮನೇಲಿರುವಾಗ ಫೋನ್ ಬರುತ್ತೆ. ಫೋನ್ ನೋಡಿದಾಗ ಅದು ಕಸ್ತೂರಿ ಅವ್ರದ್ದು ಆಗಿರುತ್ತೆ. ಇವರು ಕಸ್ತೂರಿ ಆಂಟಿ ಏನಕ್ಕೆ ಫೋನ್ ಮಾಡ್ತಿದ್ದಾಳೆ ಅಂತ ರಿಸೀವ್ ಮಾಡಿ, ಹಲೋ ಆಂಟಿ ಹೇಳಿ ಅಂತ ಹೇಳಿದಾಗ ಎಲ್ಲಮ್ಮ ಇದೆಯಾ ಅಂತ ಹೇಳಿದಾಗ ಮನೇಲಿದ್ದೀನಿ ಆಂಟಿ ಅಂತ ಹೇಳ್ತಾರೆ. ಸರಿ ಅಮ್ಮ, ನೀನು ಎಲ್ಲಿದ್ದೀಯಾ ಅಂತ ಹೇಳಿದಾಗ ನಾನು ಈ ಕಡೆ ಹಾಲ್ ಹತ್ರ ಇದ್ದೀನಿ ಆಂಟಿ ಹೇಳಿ ಅಂತ ಹೇಳಿದಾಗ ಎಲ್ಲಮ್ಮ ರೋಹಿಣಿ ಬಂದ ಅಂತ ಹೇಳಿದಾಗ ಇಲ್ಲ ಆಂಟಿ ಬಂದಿಲ್ಲ ಅಂತ, ಅಲ್ಲಿ ಅತ್ತೆ ಬಂದಿದ್ದಾರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅವನಮ್ಮ ಬಂದಿದ್ದಾರೆ, ರೂಮಲ್ಲಿ ಕೋಪ ಮಾಡ್ಕೊಂಡು ಕೂತಿದ್ದಾರೆ, ರೋಹಿಣಿ ಬಗ್ಗೆ ಕೇಳಿದ್ರೆ ತುಂಬಾ ಕೋಪ ಮಾಡ್ಕೋತಾ ಇದ್ದಾರೆ, ಬೆಳಗ್ಗೆಯಿಂದ ತುಂಬಾ ಕೋಪ ಮಾಡ್ಕೊಂಡು ಕೂತಿದ್ದಾರೆ, ಊಟ ಕೂಡ ಮಾಡಿಲ್ಲ ಅಂತ ಹೇಳಿದಾಗ ಊಟನೂ ಮಾಡಿಲ್ವಾ ಆಂಟಿ ಅಂತ ಹೇಳ್ತಾಳೆ. ಹೌದಮ್ಮ, ಊಟನೂ ಮಾಡ್ತಾಯಿಲ್ಲ, ಆದರೆ ನನಗೆ ರೋಹಿಣಿ ಬಗ್ಗೆ ಕೇಳಿಬಿಟ್ಟು ತುಂಬಾ ಶಾಕ್ ಆಯಿತು, ನಾನೇ ಏನೋ ಮನೋಜನ್ಗೆ ತಲೆ ಕಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ನಿಮ್ಮ ಅತ್ತೆ, ಆದರೆ ನಾನು ಇನ್ನೊಂದು ಹೇಳ್ತೀನಿ, ಶಾಂತಿಗಂತೂ ಕೋಪ ಬಂದರೆ ಬುದ್ಧಿನೇ
ಸರಿ ಇರಲ್ಲ. ಅದೊಂದು ನಾನು ಹೇಳ್ತಾ ಇದ್ದೀನಲ್ಲಮ್ಮ, ಇಷ್ಟು ದಿನ ನಿನಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ಲು. ಹಣದವಳಲ್ಲ ಇವಳು, ಕೋಟ್ಯಾಧಿಪತಿ ಅಲ್ಲ, ಇವಳ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ದೇವರು ನೋಡು ಏನಂತ ಮಾಡಿದ್ರು, ರೋಹಿಣಿನ ತಲೆಗೆ ಈಗ ಕಟ್ಕೊಂಡು ಈಗ ಅನುಭವಿಸ್ತಾ ಇದ್ರಲ್ಲ, ಅದೇ ಹೇಳೋದು. ಭಗವಂತ ಕರೆಕ್ಟಾಗಿ ತಿರುಮಂತ್ರ ಹಾಕಿದ್ದಾನೆ ನಿನ್ನ ಅತ್ತೆಗೆ ಅಂತ ಹೇಳಿದಾಗ ಮೀನಂಗೆ ತುಂಬಾ ಒಂದು ಬೇಜಾರಾಗುತ್ತೆ. ಇನ್ನೊಂದು ಕಡೆ ಕಸ್ತೂರಿ ಹೇಳ್ತಾಳೆ, ಆ ರೋಹಿಣಿಗೂ ಫೋನ್ ಮಾಡಿದ್ದಮ್ಮ, ಆದರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಇನ್ನೆಲ್ಲಿಗೆ ಹೋಗಿರ್ತಾರೆ ಆಂಟಿ, ಅವರು ಪೂಜೆ ಮನೆಗೆ ಹೋಗಿರ್ತಾರೆ ಅಂತ ಹೇಳಿದಾಗ, ಹೌದು ಅವಳಿಗೆ ಇನ್ಯಾರಿದ್ದಾರೆ, ಆ ಹುಡುಗಿ ಬಿಟ್ಟರೆ ಅಲ್ಲೇ ಹೋಗಿರ್ತಾಳೆ ಅಂತ ಹೇಳಿದಾಗ, ಅಲ್ಲ ಆಂಟಿ ನಿಮಗೆ ಅವಳ ಬಗ್ಗೆ ಏನೂ ಗೊತ್ತಿರಲಿಲ್ವಾ ಫಸ್ಟು ಅಂತ ಹೇಳಿದಾಗ, ಇಲ್ಲಮ್ಮ ಗೊತ್ತಿದ್ರೆ ನಿಮ್ಮ ಅತ್ತೆಗೆ ಹೇಳ್ದೇ ಇರ್ತಿದ್ನ ಅಂತ ಹೇಳ್ತಾರೆ. ಆದರೂ ಅವರು ತುಂಬ ಕೋಪ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳ್ತಾಳೆ ಕಸ್ತೂರಿ ಹೇಳ್ತಾಳೆ, ನಾನು ಎಷ್ಟು ಹೇಳಿದ್ನಮ್ಮ ಮನೆಗೆ ಹೋಗು ಅಂತ, ನಾನು ಹೇಳಿದ್ದಕ್ಕೆ ಏನಂದ್ಲು ಅಂತಂದರೆ, ಯಾಕೆ ನಾನು ಈ ಮನೆಗೆ ಬರೋದು ಇಷ್ಟ ಅಲ್ವಾ ಹೇಳು, ನಾನು ಆಚೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಏನು ಮಾತಾಡಿದ್ರು ಕೋಪ ಮಾಡ್ಕೋತಾ ಇದ್ದಾಳೆ. ಅದಕ್ಕೆ ನಾನೇನು ಮಾತಾಡಿಲ್ಲ, ಸುಮ್ಮನೆ ಇದ್ದೀನಿ, ಬೆಳಗ್ಗೆ ಕಾಫಿ ಕುಡ್ದಿಲ್ಲ ಅಷ್ಟೇ, ತಿಂಡಿನೂ ಕೂಡ ತಿಂದಿಲ್ಲ, ಹಾಗೆ ಇದ್ದಾಳೆ ಅಂತ ಹೇಳ್ತಾಳೆ ಕಸ್ತೂರಿ. ಮನೋಜ ಚೆನ್ನಾಗಿ ಕೂತ್ಕೊಂಡು ಜಿಂಕೆ ಪಾರ್ಕ್ ಫ್ರೆಂಡ್ ಜೊತೆ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ಪೊಲೀಸರು ನಿಲ್ಲಿಸ್ಬಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳಿಬಿಟ್ಟು ಹಿಡಿತಾರೆ. ಹಿಡಿದಾದ್ಮೇಲೆ ಪೊಲೀಸವ್ರ ಮೇಲೆ ಅಂದರೆ ಟ್ರಾಫಿಕ್ ಪೊಲೀಸವ್ರ ಮೇಲೇ ಜಗಳಕ್ಕೆ ಹೋಗ್ತಾನೆ ಮನೋಜ. ಅದು ಏನು ಮಾಡಿದ್ರು ಜಿಂಕೆ ಪಾರ್ಕ್ ಫ್ರೆಂಡು ತಡೆದ್ರು ಕೂಡ ತಡೀತೇನೆ, ನನಗೆ ನೀನು ತಳ್ತೀಯ ಅಂತ ಹೇಳ್ಬಿಟ್ಟು ಪೊಲೀಸ್ ಹತ್ರ ಹೋಗಿ ಜಗಳ ಆಗ್ತಾನೆ. ಜಗಳ ಆಡಿದ್ಮೇಲೆ ಪೊಲೀಸರು ಹೇಳ್ತಾರೆ, ಇನ್ನೊಬ್ರು ಟ್ರಾಫಿಕ್ ಪೊಲೀಸರು ಕರೆದ್ಬಿಟ್ಟು ಇವನಿಗೆ ಸ್ಟೇಷನಿಗೆ ಎತ್ಕೊಂಡು ಹೋಗು ಅಂತೇಳಿ ಅಂದರೆ ಬೈಕ್ ಬೇಡ ಆಟೋದಲ್ಲಿ ಕರ್ಕೊಂಬಂದ್ಬಿಡಿ ಅಂತೇಳಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಜಿಂಕೆ ಪಾರ್ಕ್ ಫ್ರೆಂಡು, ಅಯ್ಯೋ ಇವನಿಗೆ ಪೊಲೀಸವರು ಕರ್ಕೊಂಡು ಹೋದ್ರಲ್ಲ ಅಂತೇಳಿ ತಲೆ ಮೇಲೆ ಕೈ ಹಿಡ್ಕೊಂಡು ನಿಂತಿರ್ತಾನೆ. ಮನೋಜನ್ಗೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಬಂದು ಕೂರಿಸಿದಾದ್ಮೇಲೆ ನನಗೆ ಯಾಕೆ ಇಲ್ಲಿ ಕರ್ಕೊಂಬಂದಿರಾ, ಸಾರಿ ಕೇಳಿ ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೆಯಾ, ನಿನಗೆ ಸಾರಿ ಕೇಳಬೇಕಾ, ಯಾಕೆ ಸಾರಿ ಕೇಳಬೇಕೇನು, ಸನ್ಮಾನ ಮಾಡಬೇಕಾ ನಿನಗೆ ಅಂತ ಹೇಳಿದಾಗ, ನನಗೇನು ಸನ್ಮಾನ ಬೇಡ, ಸಾರಿ ಕೇಳಿ ಅಷ್ಟೇ ಅಂತ ಹೇಳಿ ಕುಡ್ದಿರೋ ಮತ್ತಲ್ಲಿ ಹೇಳ್ತಾ ಇರ್ತಾನೆ. ಹಾಗೆ ಹೇಳ್ತಾನೆ, ಆ ಟ್ರಾಫಿಕ್ ಪೊಲೀಸರು ಬಂದು, ಏನು ಗಾಂಚಲಿ ಮಾಡ್ತಾ ಇದೆಯಾ, ಕುಡ್ಬಿಟ್ಟಲ್ದೆ ಈಗೆಲ್ಲ ಈ ಥರ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಹೇಳಿದಾಗ, ನಾನು ಮಾತಾಡ್ತಾ ಇಲ್ಲ, ಏನು ನನಗೆ ಹೊಡೆಯಕ್ಕೆ ಬರ್ತೀಯಾ, ನಮ್ಮ ತಮ್ಮ ಯಾರು ಅಂತ ಗೊತ್ತಾ, ತುಂಬ ಕೋಪಿಷ್ಟ ಅವನೇನಾದರೂ ಬಂದ ಅಂದರೆ ನಿಮಗೆಲ್ಲ ಡುಶುಮ್ ಅಂತ ಹೇಳಿ ಹೊಡೆದಾಕ್ಬಿಡ್ತಾನೆ ಅಂತ ಹೇಳಿದಾಗ, ನಿಮ್ಮ ಮನೆ ಅಡ್ರೆಸ್ ಹೇಳು ಅಂತೇಳಿ ಪೊಲೀಸರು ಹೇಳಿದಾಗ, ಅಡ್ರೆಸ್ ಹೇಳುವಾಗ ಏನೇನು ಹೇಳ್ತಾ ಇರ್ತಾನೆ, ನಾನು ವೆಲ್ ಎಜುಕೇಟೆಡ್, ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇರುವಾಗ, ಅಯ್ಯೋ ಸರ್ ಇವ್ನು ಮೆಂಟ್ಲು ಥರ ಮಾತಾಡ್ತಿದ್ದಾನೆ ಅಂತ ಹೇಳಿದಾಗ, ಯಾರು ಮೆಂಟ್ಲು, ನೀನು ಮೆಂಟ್ಲು, ನಾನು ವೆಲ್ ಎಜುಕೇಟೆಡ್, ನಾನು ಆ ಥರ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಸರಿ ನಿನಗೆ ಈ ಥರ ಎಲ್ಲ ಇದು ಮಾಡಿದರೆ ಆಗಲ್ಲ, ಶರ್ಟ್ ಬಿಚ್ಚು ಅಂತೇಳಿ ಪೊಲೀಸವರು ಶರ್ಟ್ ಬಿಡಿಸ್ತಾರೆ. ಯಾಕೆ ನಾನು ಶರ್ಟ್ ಬಿಚ್ತಾ ಇದ್ದೀನ, ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ, ಡ್ರೆಸ್ ಚೇಂಜ್ ಅಂದರೆ ಶರ್ಟ್ನ ತೆಗೆದ್ಬಿಟ್ಟು ತಳ್ತಾರೆ. ಅಲ್ಲಿ ಕೂತ್ಕೊ ಅಂತ ಹೇಳಿದಾಗ, ಸರ್ ಏನು ಸರ್ ಶರ್ಟ್ ಇಲ್ದಂಗೆ ಕೂರಿಸ್ತಾ ಇದ್ದೀರಾ ಅಂತ ಹೇಳಿ ಮನೋಜ ಹೇಳಿದಾಗ, ಈಗ ಸರ್ ಅಂತ ಬರ್ತಾ ಇದೆಯಾ ನಿಮ್ಮ ಬಾಯಲ್ಲಿ, ಅಲ್ಲೇ ಕೂತ್ಕೊಂಡಿರೋ ಅಂತ ಹೇಳಿದಾಗ, ಮತ್ತೆ ಎದ್ಬಿಟ್ಟು ಬಂದು ಮನೋಜ, ಸರ್ ನನಗೆ ಶರ್ಟ್ ಕೊಡಿ ಅಂತ ಹೇಳಿದಾಗ, ನೀನು ಈ ಥರನೇ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದರೆ ನೀನು ಪ್ಯಾಂಟು ಬಿಚ್ಚಿ ಕೂರಿಸ್ತೀನಿ ಅಂತ ಹೇಳ್ತಾನೆ. ಪಕ್ಕದಲ್ಲಿ ಇನ್ನೊಬ್ಬ ಕೈದಿ ಕೂತಿರ್ತಾನೆ, ಅದು ಮುಖ ನೋಡ್ಬಿಟ್ಟು, ಏನು ನನ್ನ ಮುಖ ನೋಡ್ತಾ ಇದೆಯಾ, ಸುಮ್ಮನೆ ಕೂತ್ಕೊ ಅಂತೇಳಿ ಮನೋಜ ಹೇಳ್ತಾನೆ. ಇನ್ನೊಂದು ಕಡೆ ಸೂರ್ಯ ಮತ್ತು ರಂಗನಾಥ್ ಅವರು ಕಾಫಿ ಕುಡಿತಾ ಇರುವಾಗ ಬೆಲ್ ಬಾರಿಸ್ತಾರೆ. ನಾನು ನೋಡ್ತೀನಿ ರೀ ಯಾರು ಅಂತ ಹೇಳ್ಬಿಟ್ಟು ಮೀನಾ ಹೋದಾಗ, ನನಗೆ ಅನ್ಸಿದ ಮಟ್ಟಿಗೆ ಮನೋಜನ ಇರ್ಬೋದು, ತೆಗಿಯಮ್ಮ ಅಂತ ಹೇಳಿದಾಗ, ಸರಿ ಮಾವ ಅಂತೇಳಿ ಡೋರ್ ಓಪನ್ ಮಾಡಿದಾಗ ಜಿಂಕೆ ಪಾರ್ಕ್ ಫ್ರೆಂಡ್ ಓಡಿ ಬಂದು ಒಳಗಡೆ ಬರ್ತಾನೆ. ನೀವಾ ಎಲ್ಲಿ ಮನೋಜ್ ಅವರು ಅಂತ ಹೇಳಿದಾಗ, ಮತ್ತು ಏನಾದರೂ ಪೊಲೀಸವ್ರು ಕರ್ಕೊಂಡು ಹೋದ್ರು ಅಂತೇಳಿ ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳಿದಾಗ, ಏನಾಯಿತು, ಏನಾದರೂ ಅಂದರೆ ಅಂಗಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ, ಇಲ್ಲ ಸರ್ ನನಗೆ ಅಲ್ಲೇ ಕರೆದಿದ್ರು, ನಾನು ಅಂಗಡಿ ಹತ್ರ ಹೋಗಿದ್ದೆ, ಹಾಗೆ ಬರ್ತಾ ಬಾರಿಗೆ ಕರ್ಕೊಂಡು ಹೋದರು, ನಾನು ಬೇಡ ಅಂದೆ, ಎಷ್ಟು ಹೇಳಿದ್ರು ಕೂಡ ಮಾತು ಕೇಳಿಲ್ಲ, ಅವರು ಅಂದರೆ ಅವ್ರ ಹೆಂಡತಿಯವರು ಟೆನ್ಷನಲ್ಲಿ ಕುಡ್ದಿದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದಾರೆ ಇವರು ಅಂಥೇಳಿ ರಂಗನಾಥ್ ಅವ್ರು ಹೇಳಿದಾಗ, ಅದೇ ಅಪ್ಪ ನಾನು ಹೇಳಿಲ್ವ ಇವನು ಏನಾದರೂ ಮಾಡ್ಕೋತಾನೆ ಅಂತ ಅಂದಾಗ, ಏನಾಯಿತು ಹೇಳಿ ಅಂತ ಹೇಳ್ತಾರೆ. ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ತುಂಬಾ ಕುಡ್ದಿದ್ರು ಅಂತ ಹೇಳಿದಾಗ, ಅಲ್ಲ ಅವ್ನು ಸ್ವಲ್ಪ ಕುಡಿದ್ರೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಇನ್ನೂ ಇಷ್ಟು ಕುಡಿದ್ರೆ ಹೇಗೆ ಅಂತ ಹೇಳಿದಾಗ, ಮತ್ತು ಅವ್ರು ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ರ ಅಂತ ಹೇಳಿದಾಗ, ಇಲ್ಲ ಬಾರಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ರ ಅಂತ ಹೇಳಿ ಸೂರ್ಯ ಕೇಳಿದಾಗ, ಹಾಗೇನಿಲ್ಲ, ನಾನು ಮನೆಗೆ ಬಿಡಬೇಕು ಅಂತೇಳಿ ಕರ್ಕೊಂಬರ್ತಾಯಿದ್ದೆ, ಅಲ್ಲಿ ಟ್ರಾಫಿಕ್ ಪೊಲೀಸರು ಹಿಡಿದ್ರು, ನನಗೆ ಮಿಷಿನಲ್ಲಿ ಊದಕ್ಕೆ ಹೇಳಿದ್ರು, ನಾನು ಊದೆ, ಹಾಗೆ ಅವರಿಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳಿ ಇದು ಮಾಡ್ತಾಯಿದ್ರು ಅಂತ ಹೇಳಿದಾಗ, ಮತ್ತು ಇನ್ನೇನು ಮಾಡಿದರು ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಇಲ್ಲ ನಾನು ಕುಡ್ದಿರಲಿಲ್ಲ, ಹಾಗಾಗಿ ಪೊಲೀಸರು ನನಗೆ ಬಿಟ್ಟರು, ಸರಿ ಹೊರಡಿ ಮನೆಗೆ ಅಂತ ಹೇಳ್ತಾ ಇರುವಾಗ
ಅದಕ್ಕೆ ಅಂದರೆ ಮನೋಜ ಇಳಿದುಬಿಟ್ಟು ನನ್ನ ಫ್ರೆಂಡಿಗೆ ನೀನು ಊದಕ್ಕೆ ಹೇಳ್ದಲ್ವಾ, ಅವ್ರಿಗೆ ಸಾರಿ ಕೇಳು ಅಂತ ಹೇಳಿದ್ದಕ್ಕೆ ಕರ್ಕೊಂಡೋಗಿದ್ದಾರೆ ಪೊಲೀಸವರು ಅಂತ ಹೇಳ್ತಾನೆ ಜಿಂಕೆ ಪರ್ಫೆಂಡು. ಅಲ್ಲ ಇದು ಏನ್ರಿ ಈ ಥರ ಮಾಡ್ತಾಯಿದ್ದಾರೆ ನಿಮ್ಮ ಅಣ್ಣ ಅಂತ ಹೇಳಿ ಮೀನಾ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಏನು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ನಾನು ಹೋಗಿ ಕರ್ಕೊಂಬರ್ತೀನಪ್ಪ ಅಂತ ಹೇಳಿ ಸೂರ್ಯ ಹೇಳಿದಾಗ ರಂಗನಾಥ್ ಅವರು ಏನು ಮಾತಾಡ್ದೆ ನಿಂತಿರ್ತಾರೆ. ಅಪ್ಪ ಯಾಕಪ್ಪ ಬೇಜಾರದಲ್ಲಿದ್ದೀಯಾ, ನಾನು ಕರ್ಕೊಂಬರ್ತೀನಿ, ಅವ್ನು ನಾರ್ಮಲ್ ಆಗಿದ್ದಾನೆ, ಏನೇನೋ ಮಾತಾಡ್ತಾನೆ, ಇನ್ನು ಕುಡಿದಾಗ ನಿಮಗೆ ಗೊತ್ತಲ್ಲ, ನಾನು ಕರ್ಕೊಂಬರ್ತೀನಿ, ನೀನು ಬೇಜಾರು ಮಾಡ್ಕೋಬೇಡಪ್ಪ ಅಂತೇಳಿ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಯಾಕೆ ನಮ್ಮನೆಗೆ ಯಾಕೆ ಇಷ್ಟೊಂದು ಕಷ್ಟ ಬರುತ್ತೆ, ಇಷ್ಟೊಂದು ತೊಂದರೆ ಬರುತ್ತೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ ರಂಗನಾಥ್ ಅವರು. ಸ್ಟೇಷನಲ್ಲಿ ಮನೋಜ ನನ್ನ ಶರ್ಟ್ ಕೊಡಿ ಅಂತ ಹೇಳಿದಾಗ ಹೋಗಿ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ನಾನು ಬಿಸ್ನೆಸ್ ಮ್ಯಾನು, ನನಗೆ ಶರ್ಟ್ ಇಲ್ದಂಗೆ ಕೂರಿಸಿದ್ದೀರಾ ಅಂತ ಹೇಳಿದಾಗ, ಅಲ್ಲ ಇಷ್ಟೊಂದು ಸ್ಟೇಷನಲ್ಲಿ ಇಷ್ಟೊಂದು ನೀನು ಕೊಬ್ಬಾಗಿ ಮಾತಾಡ್ತಿದ್ಯಾ ಅಂತ ಹೇಳಿ ತಳ್ಳಿಬಿಡ್ತಾರೆ. ಕೂತ್ಕೊಂಡಿರುವಾಗಲೇ ಇನ್ನೊಂದು ಕಡೆ ರಂಗನಾಥ್ ಮತ್ತು ಸೂರ್ಯ ಅವರು ಕಾರಲ್ಲಿ ಬರ್ತಾರೆ, ಹಾಗೆ ಜಿಂಕೆ ಫ್ರೆಂಡು ಬರ್ತಾರೆ. ಬಂದಾಗ ಮನೋಜ ಕೂತ್ಕೊಂಡಿರೋದು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಅಪ್ಪ ಅಂತ ಹೇಳಿ ಮನೋಜ ಹೇಳಿದಾಗ ಅವ್ರಿಗೆ ಬಿಡಿ ಅಂತ ಹೇಳಿದಾಗ, ನೋಡಿ ಬಿಡೋಕ್ಕಾಗಲ್ಲ ಅಂತೇಳಿ ಸ್ಟೇಷನ್ ಹೇಳ್ತಾರೆ. ಪೊಲೀಸವರು ಅಂದರೆ ಟ್ರಾಫಿಕ್ ಪೊಲೀಸರು ನೋಡಿಬಿಟ್ಟು ಕೋಪ ಮಾಡಿಕೊಂಡು ಹೇಳ್ತಾನೆ, ಅಂದರೆ ನೀನು ನನ್ನ ಮೇಲಿನ ಕೋಪಕ್ಕೆ ನಮ್ಮ ಅಣ್ಣಂಗೆ ಹಿಡ್ದಿದ್ಯಾ ನೀನು ಅಂತ ಹೇಳಿದಾಗ, ಇನ್ನೂ ನಾನು ನಿಮ್ಮ ಅಣ್ಣಂಗೆ ಬಿಡಲ್ಲ ನಾನು ಅಂತ ಹೇಳಿದಾಗ, ಅದು ಹೇಗೆ ಬಿಡಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳಿದಾಗ, ಹೌದು ನಾನು ಬಿಡಲ್ಲ, ನೀನು ಯಾರ ಹತ್ರ ಮಾತಾಡ್ತೀಯೋ ಮಾತಾಡ್ಕೊ ಅಂತ ಹೇಳಿದಾಗ, ಇವತ್ತು ನಿನಗೆ ಏನೇ ಮಾಡೋದು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತು ಅಂತ ಹೇಳಿದಾಗ ಈ ಕಡೆ ಕೋಪ ಮಾಡಿಕೊಂಡು ರಂಗನಾಥ್ ಅವರು, ನೀನು ಆಚೆ ಹೋಗಪ್ಪ ನೀನು ಫಸ್ಟು ಅಂತೇಳಿ ಸೂರ್ಯನ ಕಳಿಸ್ತಾರೆ. ಜಿಂಕೆ ಫ್ರೆಂಡು, ಬ್ರದರ್ ಬಂದುಬಿಡಿ, ಅವರು ಇಲ್ಲಿ ನೀವಿದ್ದರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ, ನೀವು ಬನ್ನಿ ಅಂತೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ರಂಗನಾಥ್ ಅವರು ಹೇಗೋ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಟ್ರಾಫಿಕ್ ಪೊಲೀಸವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಅಲ್ಲಿ ಸಾಹೇಬ್ರು ಬಂದಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹೇಗೋ ಮನೋಜನ್ಗೆ ಕರ್ಕೊಂಬರ್ತಾರೆ. ಕರ್ಕೊಂಡು ಬಂದಮೇಲೆ ಅಮ್ಮ ಅಮ್ಮ ಅಂದ್ಕೊಂಡು ಮನೇಲಿ ಕೂಗಾಡ್ತಾ ಇರುವಾಗ, ಎಲ್ಲೋ ಇಲ್ಲ ಕಣೋ ಅಮ್ಮ ಅಂತ ಹೇಳಿದಾಗ, ನಿನಗೇನಾಯಿತು ಗೊತ್ತಾ ಇಲ್ಲಿ ಅಂತ ಹೇಳಿದಾಗ, ಏನು ನಾನೇನು ಫಾರಿನಿಂದ ಬಂದನಾ, ಇಲ್ಲೇ ತಾನೇ ಇದ್ದೆ ಅಂದಾಗ ನನ್ನ ಹೆಂಡತಿ ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳಿದಾಗ, ಅಯ್ಯೋ ಅದನ್ನೇ ಎಷ್ಟು ಸಲ ಹೇಳ್ತೀಯ ಅಂತ ಹೇಳ್ತಾರೆ. ರಂಗನಾಥ್ ಅವರು ತುಂಬ ಬೇಜಾರು ಮಾಡ್ಕೊಂಡು ಕೂತಿರುವಾಗ ಮೀನಾ ಹೇಳ್ತಾಳೆ, ನೀವು ಈ ಥರ ಮಾಡಿದ್ರೆ ಸರಿನಾ, ಅಲ್ಲಿ ಮಾವ ನೋಡಿ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿದಾಗ, ಹೌದಾ ಅಪ್ಪ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಸಾರಿ ಅಪ್ಪ ಅಂತೇಳಿ ಕಾಲಿಗೆ ಬೀಳೋಕ್ಕೆ ಹೋಗ್ತಾನೆ. ಸೂರ್ಯ ಕರ್ಕೊಂಡು ಏಯ್ ಬಾರೋ ಇಲ್ಲಿ ಅಂತ ಹೇಳಿ ಕೂರಿಸಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಕರ್ಕೊಂಡೋಗಿ ರೂಮಲ್ಲಿ ಮಲಗ್ಸಾಕಪ್ಪ ಅಂತ ಹೇಳಿದಾಗ ಅಮ್ಮ ಅಮ್ಮ ಅಂತೇಳಿ ಕೇಳ್ತಾರೆ. ಮತ್ತು ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ಲು ಅಂತ ಹೇಳ್ತಾ ಇರುವಾಗ, ಅಯ್ಯೋ ತಂದೆ ನೀನು ಅದನ್ನೇ ರಿಪೀಟ್ ಹೇಳ್ಬೇಡ, ಸುಮ್ಮನೆ ಇರೋ ಅಂತ ಹೇಳಿ ಮಲ್ಕೋ ಅಂತೇಳಿ ಮಲಗಿಸ್ತಾನೆ. ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ದಾಗ, ಮತ್ತು ನಿನಗೆ ಗೊತ್ತಾ ನನ್ನ ಹೆಂಡತಿ ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳಿದಾಗ, ನೀನೇನು ಹೇಳೇ ಇಲ್ವಾ, ನಿಮ್ಮ ಹೆಂಡ್ತಿಗೇನು ಮೋಸನೇ ಮಾಡಿಲ್ವಾ, ಸುಮ್ಮನೆ ಇರೋ ಅಂತ ಹೇಳಿದಾಗ, ನೋಡು ನನಗೆ ಏನು ಆಯಿತು ಗೊತ್ತಾ, ನನ್ನ ಹೆಂಡತಿ ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳಿ ಮಲಗ್ತಾ ಇರುವಾಗ ಸೂರ್ಯ ಬಾಗಿಲು ಹಾಕ್ಕೊಂಡು, ಏನೇ ಇದು ಈ ಥರ ಟಾರ್ಚರ್ ಕೊಡ್ತಾನೆ ಅಂದಾಗ, ಹೀಗೆ ಕುಡ್ಕೊಂಬಂದರೆ ಹೀಗೆ ಆಗೋದು, ಈಗ ನಿನಗೆ ಗೊತ್ತಾಯ್ತಾ ಅಂತ ಹೇಳಿದಾಗ, ನಾನು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, ನನಗೆ ತುಂಬ ಬೇಜಾರಾಗ್ತಾಯಿದೆ, ನನಗೆ ಇಲ್ಲಿ ಮನೇಲಿ ಇರೋಕ್ಕಾಗ್ತಾಯಿಲ್ಲ, ನನ್ನ ಅಮ್ಮನ ನೋಡಬೇಕು, ನನ್ನ ತಾಯಿನ ನೋಡಬೇಕು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ನನಗೆ ಕರ್ಕೊಂಡು ಹೋಗ್ತೀನಪ್ಪ, ಬಸ್ಸಿಗೆ ಬಿಟ್ಬಿಡು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಮೀನಾ ಹೇಳ್ತಾಳೆ, ಇಲ್ಲ ಮಾವ ನೀವು ಸುಮ್ಮನೆ ರೆಸ್ಟ್ ತೊಗೊಳ್ಳಿ, ಯಾಕೆ ಈ ಥರ ಮಾಡ್ತಿದ್ದೀರ ಅಂತ ಹೇಳಿದಾಗ, ಇಲ್ಲ ನಾನು ಅಮ್ಮನ ನೋಡಬೇಕು ನಾನು ಅಂತ ಹೇಳಿದಾಗ, ಸರಿ ಮೀನಾ ನಾನು ಅಪ್ಪನಿಗೆ ನಾನು ಬಸ್ ಸ್ಟಾಪಲ್ಲಿ ಬಿಟ್ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಅದಾದಮೇಲೆ ಇನ್ನೊಂದು ಕಡೆ ಅಂದರೆ ಮೀನಾ ಹೇಳ್ತಾಳೆ, ಬಿಟ್ಬಿಟ್ಟು ಬನ್ನಿ ಆಯಿತು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ. ಸರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.